ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಸೊ ನಾನು ಇವತ್ತು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಸೊ ಇವತ್ತು ಮಾಡ್ತಕ್ಕಂಥ ಹೊಸ ರೆಸಿಪಿ ಏನಪ್ಪ ಅಂದರೆ ತುಂಬಾ ಸಿಂಪಲ್ಲು. ಸೊ ಇದು ಅಕ್ಕಿ ನೆನೆಸೋದು ಬೇಡ, ಉದ್ದಿನಬೇಳೆ ಹಾಕೋದು ಬೇಡ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆಲ್ಲ ಸೂಪರಾಗಿರುತ್ತೆ. ಸೊ ಇವತ್ತು ಮಾಡ್ತಕ್ಕಂಥ ರೆಸಿಪಿ ಏನಪ್ಪ ಅಂತಂದರೆ ರವೆ ದೋಸೆ. ಸೊ ರವೆ ದೋಸೆಗೆ ನಾನಿಲ್ಲಿ ರವೆ ತೊಗೊಂಡಿದ್ದೀನಿ, ದಪ್ಪದು ವೈಟ್ ರವೆ, ಮತ್ತು 1 ಕಪ್ಪು ರವೆ, 3/4 ಕಪ್ಪು ಅವಲಕ್ಕಿ, ಅರ್ಧ ಕಪ್ಪು ಮೊಸರು. ಓಕೆ, ಇದನ್ನು ಫಸ್ಟು ಏನು ಮಾಡೋಣ ಅಂದರೆ ನೆನೆ ಇಡೋಣ. ಇದನ್ನು ನೋಡಿ, ಅವಲಕ್ಕಿನ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ನೀವು ಇದನ್ನು ನೆನೆ ಇಟ್ಟಾದರೂ ಮಾಡ್ಬೋದು, ಇಲ್ಲಾಂದರೆ ಸಡನ್ನಾಗಿ ನಿಮಗೆ ಟೈಮ್ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಬೋದು. ಮಾರ್ನಿಂಗ್ ಏನಾದರೂ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಏನೂ ಐಡಿಯಾ ಇಲ್ಲ ಅಂದಾಗ ಈ ಮೆಥಡಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು ವಯಸ್ಸಾಗಿರೋರಿದ್ದರೆ ಈ ದೋಸೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಮತ್ತು ಸಾಫ್ಟಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ಫಸ್ಟು ನೆನೆ ಇಡೋಣ. ಓಕೆ ನೋಡಿ, ಈ ಥರ ವಾಶ್ ಮಾಡ್ಕೊಂಡು ಬಂದೆ. ಸೊ ಇದನ್ನು ಸ್ವಲ್ಪ ಅವಲಕ್ಕಿ ನೆನೆಯಲ್ಲಿ. ಓಕೆ, ಇದಕ್ಕೇನೆ ನಾನು ನೋಡಿ ಅವಲಕ್ಕಿ ಜೊತೆಗೇನೆ ಸಹ ನಾನಿಲ್ಲಿ 1 ಕಪ್ಪು ವೈಟ್ ರವೆ, ದಪ್ಪ ರವೆ ತೊಗೊಂಡಿದ್ದೀನಿ, ಚಿರೋಟಿ ಎಲ್ಲ ದಪ್ಪ ರವೆ ತೊಗೊಂಡಿದ್ದೀನಿ. ಓಕೆ, ಇದಕ್ಕೇನೆ ನಾನು ಮೊಸರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಅರ್ಧ ಕಪ್ ಮೊಸರು ಹಾಕ್ತಾಯಿದ್ದೀನಿ. ಓಕೆ, ಇದನ್ನು ನಾನು ಒಂದು 5 ನಿಮಿಷ ನೆನೆಲಿಕ್ಕೆ ಬಿಡ್ತೀನಿ. ನೆನೆಲಿಕ್ಕೆ ಬಿಟ್ಮೇಲೆ ಅವಲಕ್ಕಿ ಎಲ್ಲ ನೆಂದಿರುತ್ತೆ ಅಲ್ವಾ, ರುಬ್ಬಲಿಕ್ಕೆ ಚೆನ್ನಾಗಿರುತ್ತೆ. ರುಬ್ಬಿ ತಕ್ಷಣವೇ ಮಾಡ್ಕೋಬೋದು, ಬೇಗನೆ ಆಗೋಗುತ್ತೆ. ಓಕೆ, ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಕಲಸಿಡ್ತೀನಿ ನಾನು. ಓಕೆ, ಇದಕ್ಕೆ ಸ್ವಲ್ಪ ವಾಟರನ್ನು ಆ್ಯಡ್ ಮಾಡಿಬಿಟ್ಟು ಓಕೆ ಇದನ್ನು ರವೆನ ನೆನೆಲಿಕ್ಕೆ ಬಿಡ್ತೀನಿ. ರವೆ ನೀರಿರುತ್ತೆ ಅಲ್ವಾ, ಹಾಗಾಗಿ ಸೊ ಅವಲಕ್ಕಿನೂ ಮೊಸರು ರವೆನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಬಿಡ್ತೀನಿ. ಇದು ನೆಂದರೆ ಡಬಲ್ ಸೈಜ್ ಆಗುತ್ತೆ. ಇದು ಅವಲಕ್ಕಿ ಎಲ್ಲ ಇರುತ್ತೆ ಅಲ್ವಾ, ಮತ್ತು ಬೇಗನೆ ಆಗೋಗ್ಬಿಡುತ್ತೆ. ನೋಡಿ, ಈ ಥರ ಈ ಮೆಥಡಲ್ಲಿ ಕಾಲಿಸ್ಬಿಟ್ಟು ಇದರಲ್ಲಿ ನೋಡಿ 1 ಗ್ಲಾಸ್ ನೀರು ಹಾಕಿದ್ದೀನಿ ನಾನು. ಹಾಕ್ಬಿಟ್ಟು ನೆನೆಸಿಡ್ತೀನಿ. ಇದನ್ನು ಚೆನ್ನಾಗಿ ನೆನ್ಕೊಂಡ್ಲೆ ಆಮೇಲೆಲ್ಲ ರವೆ ನೀರಿರುತ್ತೆ, ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇದನ್ನೊಂದು 10 ನಿಮಿಷ ಬಿಟ್ಬಿಡೋಣ ನೆನೆಯಲಿಕ್ಕೆ. ಇದು ಚೆನ್ನಾಗಿ ನೆನೆಯಲಿ. ಓಕೆ, ಈ ಮೆಥಡಲ್ಲಿ ಮಾಡಿ ಖಂಡಿತ ಇಷ್ಟಪಡ್ತಾರೆ. ಮತ್ತು ಮನೇಲಿ ಯಾರಾದರೂ ವಯಸ್ಸಾಗಿರೋರಿದ್ದರೆ ಅವರಿಗೆ ಡೈಲಿ ನಾವು ರೆಗ್ಯುಲರ್ ಮಾಡೋ ದೋಸೆ ಗ್ಯಾಸ್ಟ್ರಿಕ್ಕು ಆ ಥರ ಏನಾರು ಆಯಿತು ತಿನ್ನಲಿಕ್ಕಾಗಲ್ಲ ಅಂತಂದರೆ ಸೊ ಇದನ್ನೇ ನಾವು ಸಾಫ್ಟಾಗಿ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ನೆನೆಯಲಿಕ್ಕೆ ಇಡೋಣ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಓಕೆ, ಇದನ್ನು ರುಬ್ಕೊಂಡು ಬರೋಣ. ರುಬ್ಕೊಂಡು ಬಂದು ಇದನ್ನು ಹಾಗೆ ಡೈರೆಕ್ಟಾಗಿ ಹಾಗೆಯೇ ದೋಸೆ ಮಾಡಿಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆ ನೋಡಿ, ಇಷ್ಟು ಚೆನ್ನಾಗಿ ನೆಂದಿದೆ. ಸೊ ಟೈಮ್ ಇದ್ದರೆ ನೀವು ಒಂದು ಅರ್ಧ ಗಂಟೆ ನೆನೆಯಿಡಿ. ನಾನು 10 ಮಿನಿಟ್ಸ್ ಆಯಿತು ನೆನೆ ಇಟ್ಟಿದ್ದೀನಿ. ಅವಲಕ್ಕಿ ರವೆ ಎಲ್ಲ ಚೆನ್ನಾಗಿ ನೆಂದಿದೆ. ಸೊ ಮೊಸರಲ್ಲಿ ಅದಕ್ಕೆ 1 ಗ್ಲಾಸ್ ನೀರು ಹಾಕಿ ನೆನೆಸಿದ್ದೆ. ನೋಡಿ ರವೆ ಹೇಗೆ ನೀರು ಇಟ್ಕೊಂಡಿದೆ, ಆಗಲೇ ಸ್ವಲ್ಪ ತೆಳು ಇತ್ತು, ನೋಡಿ ಎಷ್ಟು ಗಟ್ಟಿಯಾಗಿದೆ. ಓಕೆ, ಇದನ್ನು ನಾನು ಜಾರ್ಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡು ಬರ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೀನಿ. ಸೊ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೀರನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ, ನನಗೆ ಈ ಹದದಲ್ಲಿದ್ದರೆ ಸಾಕು. ಸೊ ನಿಮಗೆ ನೋಡಿ ಇನ್ನೂ ಸ್ವಲ್ಪ ತೆಳುಗೆ ಬೇಕಂದರೆ ಮಾಡ್ಕೊಳ್ಳಿ, ಇಷ್ಟಿದ್ರೆ ಸಾಕಾಗುತ್ತೆ. ಓಕೆ, ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಸೊ ಇದಕ್ಕೊಂದು 3/4 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತೇನೆ. ಯಾವುದೇ ರೀತಿಯಾದಂಥ ಸೋಡಾ ಗಿಡ ಏನೂ ಹಾಕಿಲ್ಲ ನಾನು, ಮೊಸರು ಹಾಕಿದ್ದೀನಿ ಅಲ್ವಾ, ಚೆನ್ನಾಗಿ ಬರುತ್ತೆ ದೋಸೆ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂತು. ಓಕೆ, ಇಲ್ಲಿ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕಾಯಲಿ ಹಂಚು. ಸೊ ಓಕೆ ಫ್ರೆಂಡ್ಸ್, ಹಂಚು ಕಾದಿದೆ. ಸೊ ಈಗ ದೋಸೆ ಹಾಕ್ಕೊಳ್ತೀನಿ. ನಿಧಾನಕ್ಕೆ ಈ ಥರ ಸ್ಪ್ರೆಡ್ ಮಾಡಿ, ತುಂಬ ರುಚಿಯಾಗಿರುತ್ತೆ ದೋಸೆ ಇದು. ಖಂಡಿತ ಒಮ್ಮೆ ಈ ಮೆಥಡಲ್ಲಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಓಕೆ, ಮೇಲ್ಗಡೆ ನಾನು ಇಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದ್ದಿದೆ ನೋಡಿ ದೋಸೆ. ನೋಡಿ ಈ ಥರ ನಿಧಾನಕ್ಕೆ ತೆಗೆದುಬಿಟ್ಟು ಟರ್ನ್ ಮಾಡಿ, ಈ ಥರ ಟರ್ನ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದಿಢೀರನಾಗಿ ಮಾಡ್ಕೋಬೋದು, ತುಂಬಾ ಸಾಫ್ಟಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ದೋಸೆ. ಖಂಡಿತ ಒಮ್ಮೆ ಈ ಮೆಥಡಲ್ಲಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಮಾರ್ನಿಂಗು ಏನಾದರೂ ತಿಂಡಿ ಮಾಡಬೇಕು ಅಂತ ತೋಚದೇ ಇದ್ದಾಗ ಒಮ್ಮೊಮ್ಮೆ ಈ ಮೆಥಡಲ್ಲಿ ಮಾಡಿ, ಬೇಗನೂ ಆಗುತ್ತೆ, ಮತ್ತು ಬಾಕ್ಸಿಗೆಲ್ಲ ಹಾಕಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ. ಓಕೆ, ಟರ್ನ್ ಮಾಡಿ ಇನ್ನೊಂದು ಸೈಡಲ್ಲಿ ಬೇಯಿಸಿ ಇದನ್ನು ದೋಸೆನ
ತೆಕ್ಕೊಳ್ತೀನಿ. ಈ ಥರ ಟರ್ನ್ ಮಾಡಿ ಬೇಯಿಸಿ ಇದನ್ನು ತೆಗಿತೀನಿ. ಇನ್ನೊಂದು ಹಾಕೊಳ್ಳೋಣ. ಇನ್ನೂ ಒಂದು ತೋರಿಸ್ತೀನಿ ನೋಡಿ. ನಿಮಗೆ ದಪ್ಪ ಬೇಕಾದರೆ ಸೆಟ್ ದೋಸೆ ಥರ ಆ ಥರನಾದರೂ ಹಾಕ್ಕೋಬೋದು, ತೆಳುಗಾದರೂ ಹಾಕ್ಕೋಬೋದು. ಅಕ್ಕಿ ನೆನೆಸೋದು ಬೇಡ, ಉದ್ದಿನಬೇಳೆ ಹಾಕೋದು ಬೇಡ, ಆರಾಮಾಗಿ ಬೇಗನೆ ಮಾಡ್ಕೋಬೋದು. ದೋಸೆ ತಿನ್ನಬೇಕು ಅನಿಸ್ದಾಗ ಈ ಥರ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬೇಗ ಎದ್ದೇಳುತ್ತೆ ದೋಸೆ. ಥರ ನಿಧಾನಕ್ಕೆ ಟರ್ನ್ ಮಾಡಿ. ನೀವು ಸೆಟ್ ದೋಸೆ ಥರನಾದರೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಎರಡೂ ಕಡೆನೂ ಬೇಯಿಸ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್ ನೋಡಿ, ರವೆ ದೋಸೆ ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ ನೋಡಿ, ಎಷ್ಟು ತೆಳುಗೆ ಬಂದಿದೆ ಮತ್ತು ತುಂಬ ಟೇಸ್ಟಾಗಿರುತ್ತೆ. ಖಂಡಿತ ಒಮ್ಮೆ ಮೆಥಡಲ್ಲಿ ಬಿಸಿ ಮನೆಯಲ್ಲಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಗ್ರೇವಿ ಜೊತೆಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಚಟ್ನಿ, ಆಮೇಲೆ ಕರಿ ಯಾವುದಾದ್ರೂ, ಮತ್ತು ಚಿಕನ್ ಸಾಂಬಾರು ಗಟ್ಟಿ ಮಾಡ್ಕೊಂಡು ಅದರ ಜೊತೆಗೂ ಸಹ ತಿನ್ಬೋದು. ಸೂಪರಾಗಿರುತ್ತೆ, ಸೂಪರ್ ಕಾಂಬಿನೇಷನ್. ಇದು ಎಲ್ಲದಕ್ಕೂ ಸಹ ಸೂಟ್ ಆಗುತ್ತೆ. ಸೊ ಚಟ್ನಿ ಜೊತೆಗಾದ್ರೂ ಓಕೆ, ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ತೆಳುಗೆ ಬಂದಿದೆ. ಸೊ ಖಂಡಿತ ಒಮ್ಮೆ ಮೆಥಡಲ್ಲಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ರೆಸಿಪಿಯನ್ಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.